ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗ ದೂರ ಇರೋ ಅಮ್ಮ ಮಗ ಆದಷ್ಟು ಬೇಗ ಒಂದಾಗಲಿ ಅಂತ ಆಶೀರ್ವಾದ ಮಾಡಪ್ಪ. ಅದಕ್ಕೋಸ್ಕರನೇ ಅವರಿಬ್ಬರನ್ನ ನಿನ್ನ ಸನ್ನಿಧಿಗೆ ಕರ್ಕೊಂಡು ಬಂದಿದ್ದೀನಿ. ಸದಾ ನಿನ್ನ ಆಶೀರ್ವಾದ ಅವರಿಬ್ಬರ ಮೇಲಿರಲಿ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀವಿ. ಪಾರ್ವತಿ, ಅಖಿಲಾಂಡೇಶ್ವರಿ, ರಘುರಾಮ್, ಪ್ರೀತಮ್, ಜನನಿ. ಅಲ್ಲಿ ಏನು ನಡೀತಿದೆ ಅಂತ ಅಪ್ಪರು ಫೋನ್ ಮಾಡಿ ಕೇಳಿ ತಿಳ್ಕೊಳ್ಳೋಣ. ನೀನು ನಡಿ, ನಾನು ಬರ್ತೀನಿ. ಹಾಂ ಹೇಳು ಹನುಮಂತು. ಅಪ್ಪರೇ ಎಲ್ಲಿದ್ದೀರಿ? ನಾವು ಅಂದ್ಕೊಂಡಂಗೆ ಎಲ್ಲ ನಡೀತಿದೆಯಾ? ಆದರೆ ಆದಿತ್ಯನ ಡ್ರೈವರ್ ಯೂನಿಫಾರ್ಮಲ್ಲಿ ನೋಡೋಕ್ಕೆ ತುಂಬಾ ಸಂಕಟ ಆಗ್ತಾ ಇದೆ. ಅಯ್ಯೋ ತೆಗೀರಿ ಅಪ್ಪರೇ, ಇದೇ ಶಾಶ್ವತವಾ? ದಿವಸ ಅಮ್ಮ ಮಗ ಭೇಟಿ ಆಗ್ತಿದ್ರೆ ದೊಡ್ಡ ಯಜಮಾನ್ರ ಮನ್ಸು ಕರಗಿ ಮನೆ ಬಿಟ್ಟು ಬಂದ ಉದ್ದೇಶನ ಅಮ್ಮವ್ರ ಮುಂದೆ ಹೇಳ್ಕೋಬೋದು. ಅಖಿಲಮ್ಮ ದೊಡ್ಡ ಯಜಮಾನ್ರು ಸೇರಿನೇ ಆ ಸಮಸ್ಯೆನ ಬಗೆಹರಿಸ್ಬೋದು. ಆದರೂ ನಿಮ್ಮ ಸಂಕಟ ನನಗೂ ಅರ್ಥ ಆಗುತ್ತೆ ಅಪ್ಪರೇ. ದಿವಸ ದೊಡ್ಡ ಯಜಮಾನ್ರನ್ನ ಡ್ರೈವರ್ ಯೂನಿಫಾರ್ಮಲ್ಲಿ ನೋಡೋದಕ್ಕೆ ನನಗೂ ಕಷ್ಟವೇ. ಆದರೆ ಏನು ಮಾಡೋದು, ಮಾಡ್ತಿರೋ ನಾಟಕ ಒಳ್ಳೆ ಉದ್ದೇಶಕ್ಕೆ ತಾನೆ. ನಾನು ಈ ಊಟ ಮಾಡೋ ಕೈ ಮೂಳೆನೆ ಮುರಿದೋಗಿರೋ ಹಾಗೆ ನಾಟಕ ಆಡ್ತಿದ್ದೀನಲ್ಲ ಅಪ್ಪರೇ. ಅಪ್ಪ ಅಯ್ಯೋ, ನಾನು ಅಪ್ಪವ್ರ ಜೊತೆ ಫೋನ್ನಲ್ಲಿ ಮಾತಾಡಿದ್ದೆಲ್ಲ ಈ ಪಾರು ಕೇಳಿಸ್ಕೊಂಬಿಟ್ಲಾ? ಈಗ ಬಂದು ಯಾಕೆ ಏನು ಅಂತ ಕೇಳಿದ್ರೆ
ಏನಪ್ಪ ಹೇಳೋದು? ನಿನಗೆ ಬಲಗೈ ಏಟಾಗಿದೆ, ಅದೇ ಕೈಯಲ್ಲಿ ಫೋನ್ ಇಟ್ಕೊಂಡು ಮಾತಾಡ್ತಾ ಇದೆಯಲ್ಲ, ಇದು ಸರಿನಾ? ನಿಮ್ಮ ಅಳಿಯನ್ ಗೊತ್ತಾದ್ರೆ ನನ್ನನ್ನು ಬೈತಾರಷ್ಟೇ. ಓ, ಮಾವಂದ ಫೋನು? ಹಲೋ ಮಾವ, ಅಲ್ಲೆಲ್ಲ ಸರಿ ಇದೆ ಅಲ್ವಾ? ಯೋಚನೆ ಮಾಡಬೇಡಮ್ಮ, ನಿನ್ನ ಅತ್ತೆ ನನ್ನ ಮಗ ಇಬ್ಬರು ಆರಾಮಾಗಿದ್ದಾರೆ. ಸಂತೋಷ ಮಾವ. ನೋಡಿ ಮಾವ, ಈ ಅಪ್ಪನ್ನ ಯಾವ ಕೈಗೆ ಪೆಟ್ಟಾಗಿದೆಯೋ ಅದೇ ಕೈಯಲ್ಲಿ ಫೋನ್ ಇಟ್ಕೊಂಡು ನಿಮ್ಮ ಹತ್ರ ಅಷ್ಟೊತ್ತಿಂದ ಮಾತಾಡ್ತಾ ಇದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಇವಾಗ ನಾನು ಈ ಫೋನ್ನ ಅವ್ರ ಕಿವಿಗಿಡ್ತೀನಿ. ನೀವು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಾತಾಡಿ, ಸರಿನಾ? ಅಯ್ಯೋ ಪಾರ್ವತಿ, ಅದು ಹನುಮಂತಿಗೆ ಹೇಳು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಈಗ ನಿಮ್ಮ ಅತ್ತೆ ಆಫೀಸ್ಗೆ ಹೊರಡಬೇಕು, ಇಲ್ಲಿ ದೇವಸ್ಥಾನದ ಆಚೆ ಬಂದುಬಿಟ್ಟಿದ್ದೀವಿ. ಆಮೇಲೆ ಫೋನ್ ಮಾಡ್ತೀನಿ, ಆಯಿತಾ? ಸರಿ ಮಾವ. ಮಾವ ದೇವಸ್ಥಾನದಿಂದ ಆಫೀಸಿಗೆ ಹೋಗ್ಬೇಕಂತೆ. ನೀನು ಇಷ್ಟೊತ್ತರೆಗೂ ಫೋನಲ್ಲಿ ಮಾತಾಡಿದ್ದು ಸಾಕು, ಬಂದು ವಿಶ್ರಾಂತಿ ತಗೋ. ಬಾ ಒಳಗೆ. ಆದಿತ್ಯ, ಹೊರಡೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಸರ್, ನೀವು ಡ್ರೈವರ್ ಡ್ರೆಸ್ಸಲ್ಲಿ? ಹೌದು, ಈಗ ನಾನು ಅಖಿಲ ಮ್ಯಾಮ್ ಡ್ರೈವರ್. ಮ್ಯಾಮ್, ನಾನೆಲ್ಲ ಹೊರಗಡೆ ಕಾರ್ ಹತ್ರ ಇರ್ತೀನಿ. ನಿಮ್ಗೇನಾದರೂ ಕೆಲಸ ಇದ್ದರೆ ಮಿಸ್ ಕಾಲ್ ಕೊಡಿ. ನನ್ನ ನಂಬರ್ ನಿಮ್ಮ ಹತ್ರ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ.
ಹಲೋ, ನಮಸ್ತೆ ಡಾಕ್ಟರ್ ಸಿದ್ಧಾರ್ಥ ಅವರೇ. ನಮ್ಮ ಡ್ರೈವರ್ ಹನುಮಂತು ಇದ್ದಾನಲ್ಲ, ಬಿದ್ದು ಕೈಗೆ ಏಟ್ ಮಾಡ್ಕೊಂಡಿದ್ದಾನೆ. ಅದು ಬೇರೆ ಯಾರ ಹತ್ರನೋ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಆಗಿದೆ. ಬಟ್ ನನಗೆ ನಿಮ್ಮ ಟ್ರೀಟ್ಮೆಂಟ್ ಬಗ್ಗೆ ನಂಬಿಕೆ ಜಾಸ್ತಿ. ಅದಕ್ಕೆ ಒಂದು ಸರ್ತಿ ಅವನ್ನ ಕರೆಸ್ಕೊಂಡು ಎಲ್ಲ ಥರದ ಟೆಸ್ಟು ಮಾಡಿಸ್ಬೋದಾ? ಅವನು ಆದಷ್ಟು ಬೇಗ ಹುಷಾರಾಗಬೇಕು ಅಷ್ಟೇ. ನಾನು ಹನುಮಂತು ನಂಬರನ್ನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ಥ್ಯಾಂಕ್ ಯು. ಯೋಚನೆ ಮಾಡಬೇಡಿ ರಘು. ಹನುಮಂತು ಆದಷ್ಟು ಬೇಗ ಹುಷಾರಾಗಿ ಅವನ ಡ್ಯೂಟಿಗೆ ವಾಪಸ್ ಬರ್ತಾನೆ. ಹೇಳಿ. ಎಸ್, ಬರ್ತೀನಿ. ರಘು, ಮೀಟಿಂಗಿಗೆ ಎಲ್ಲರೂ ರೆಡಿಯಾಗಿದ್ದಾರಂತೆ, ನೀವು ಬರ್ತೀರಾ? ಇಲ್ಲ ಕೆಲ, ನೀನು ಮೀಟಿಂಗ್ ಅಟೆಂಡ್ ಮಾಡು, ನಾನು ಇಲ್ಲೇ ಇರ್ತೀನಿ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟು. ಯಾರ ಬಗ್ಗೆನೂ ಯಾವುದ್ರ ಬಗ್ಗೆನೂ ಅತಿಯಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯ ನನಗೆ ಎಲ್ಲದಕ್ಕಿಂತ ಮುಖ್ಯ. ಅಯ್ಯೋ, ಡಾಕ್ಟರ್ ಸಿದ್ಧಾರ್ಥ್ ಹನುಮಂತಗೆ ಫೋನ್ ಮಾಡೋಕ್ಕೆ ಮುಂಚೆ ನಾನು ಹನುಮಂತಗೆ ಫೋನ್ ಮಾಡಿ ಈ ವಿಷಯವಾಗಿ ತಿಳಿಸ್ಬೇಕಲ್ಲ, ಅಲರ್ಟ್ ಮಾಡಿಬಿಡ್ಬೇಕು. ಬಾ ನೋಡು ಗೆಳೆಯ, ನವಿಲು ಗರಿಯು ಮರಿ ಹಾಕಿದೆ. ಫ್ರೆಂಡ್ಸ್, ನಾನು ಬಸ್ರಿ, ಬನ್ನಿ ಇಲ್ಲಿ. ಆದರೆ ಇದನ್ನ ಪೂರ್ಣ ಪ್ರಮಾಣವಾಗಿ ನನಗೆ ಎಂಜಾಯ್ ಮಾಡೋಕ್ಕೆ ಆಗ್ತಾ ಇಲ್ಲ ಈ ಮನೇಲಿ. ನಾನು ಅನ್ಕೊಂಡಂಗೆ ಏನು ನಡೀತಾನೆ ಇಲ್ಲ. ನಾನು ಬಸ್ರಿ, ನಾನು ಪ್ರೆಗ್ನೆಂಟ್ ಅಂತ ಈ ಮನೇಲಿ ಟಾಮ್ ಟಾಮ್ ಅಂತ ಜೋರಾಗಿ ಹೇಳ್ಬೇಕು ಅಂತ ಆಸೆ. ಆದ್ರೆ ನನ್ನ ಕೈಲಿ ಆಗ್ತಿಲ್ಲ. ಫ್ರೆಂಡ್ಸ್, ಈ ಆದಿತ್ಯ ಪಾರ್ವತಿ ಈ ಅರಸನ್ ಕೋಟೆ ಕಡೆ ತಲೆ ಹಾಕೋ ಮಲಗಬಾರ್ದು ಅಂತ ನನಗನ್ಸುತ್ತೆ. ಆದ್ರೆ ಏನಾದ್ರೂ ಒಂದು ನೆಪ ಹುಡ್ಕೊಂಡು ಅರಸನ್ ಕೋಟೆ ಅಂಗಳದಲ್ಲೇ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾರಲ್ಲ. ಹಾ, ಆದಿತ್ಯ ಈ ಮನೆಗೆ ಡ್ರೈವರ್ ಆಗಿ ಬಂದಿರೋದಕ್ಕೂ ಏನೋ ಮಾಸ್ಟರ್ ಪ್ಲಾನ್ ಇರಬೇಕು. ಫ್ರೆಂಡ್ಸ್, ನನ್ಗನ್ಸುತ್ತೆ ಆ ಪಾರ್ವತಿ ಈ ಅರಸನ ಕೋಟೆ ಶ್ರೀಮಂತಿಕೆ ನಾನು ನೋಡಿದಾಳಲ್ವಾ, ಅವ್ರ ಅಪ್ಪನ ಮನೆ ಬಡತನ ಅವಳಿಗೆ ಚುಚ್ಚುತ್ತಾ ಇರಬೇಕು. ಅದಕ್ಕೆ ನಮ್ಮ ಭಾವ ಅವ್ರ ಅಪ್ಪನ ಜೊತೆ ಸೇರಿಕೊಂಡು ಅವಳೇ ಈ ಅರಸನ ಕೋಟೆ ಶ್ರೀಮಂತಿಕೆನ ಅನುಭವಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದಾಳೆ ಅಂತ ನನಗನ್ಸುತ್ತೆ. ಇದನ್ನ ಡೀಟೇಲಾಗಿ ತಿಳ್ಕೋಬೇಕು. ಏನು ಮಾಡೋದು? ಫ್ರೆಂಡ್ಸ್, ನೀವು ನನಗೆ ಹೆಲ್ಪ್ ಮಾಡ್ತೀರಾ? ಹಲೋ ಯಜಮಾನ್ರೆ. ಹಲೋ ಪಾರು, ಹೇಗಿದೆಯಾ? ನಿಮ್ಮದೇ ಧ್ಯಾನದಲ್ಲಿದ್ದೀನಿ. ನೀವು? ನಾನು ನನ್ನ ಹೆಂಡತಿ ಹೊಟ್ಟೆಲಿರೋ ನಮ್ಮ ಮಗು ಧ್ಯಾನದಲ್ಲಿದ್ದೀನಿ. ಪಾರು, ಸಾರ್ಥಿ ಹೇಗಿದ್ದಾರೆ? ಈಗ ಚೇತರಿಸ್ಕೊಳ್ತಿದ್ದಾರೆ. ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಊಟ ಮಾಡಿದ್ರು. ಹಾಗೆ ನನ್ನ ರಾತ್ರಿ ಚೆನ್ನಪ್ಪಣ್ಣ ತಂದ್ಕೊಟ್ಟಿದ್ರಲ್ಲ ಸುಸ್ತಿಗೆ ಅಂತ ಟಾನಿಕ್ಕು, ಅದನ್ನು ಕುಡಿದ್ರು. ಆಮೇಲೆ ಮಾವ ಫೋನ್ ಮಾಡಿದ್ರು, ಅವ್ರ ಆರೋಗ್ಯ ವಿಚಾರಿಸಕ್ಕಿರ್ಬೇಕು ಅನ್ಸುತ್ತೆ. ಆಮೇಲೆ ಅವಾಗಿಂದ ಕೂತು ನಂಗೆ ಬೇಜಾರಾಗ್ತಿದೆ, ನಂಗೆ ಪೆಟ್ಟಾಗಿರೋದು ಕೈಗೆ ತಾನೆ, ಕಾಲ್ಗಲ್ವಲ್ಲ ಅಂತ ಹೇಳಿ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೊರಗೆ ಹೋಗಿದ್ದಾರೆ. ಹೌದಾ? ಅಲ್ಲ ಪಾರು, ನೀನು ಸುಮ್ಮನೆ ಅವ್ರನ್ನ ಒಬ್ಬರನ್ನೇ ಬಿಡಬಾರ್ದಾಗಿತ್ತು. ಮತ್ತೇನಾದರೂ ಬಿದ್ದಿದ್ರೆ? ಹೆದರ್ಕೋಬೇಡಿ ಯಜಮಾನ್ರೆ, ಚೆನ್ನಪ್ಪಣ್ಣಂಗೆ ರಮೇಶ್ ಅಣ್ಣಂಗೆ ಇಬ್ರಿಗೂ ಹೇಳಿದ್ದೀನಿ, ಅಪ್ಪ ಗೇಟಿಂದ ಹೊರಗಡೆ ಹೋಗದೇ ಇರೋ ಥರ ನೋಡ್ಕೊಳ್ಳಿ ಅಂತ. ಜಾಣೆ. ಹೌದು, ಬೆಳಗ್ಗೆಯಿಂದ ನೀನು ಫೋನ್ ಮಾಡ್ತೀಯ ಅಂತ ನಿರೀಕ್ಷೆ ಮಾಡ್ತಾ ಇದ್ದೆ, ಯಾಕೆ ಮಾಡಲಿಲ್ಲ? ಫೋನ್ ಮಾಡಿದ್ರೆ ಏನು ಮಾತಾಡಬೇಕು, ಏನು ಮಾತಾಡಿದ್ರೆ ಎಲ್ಲಿ ತಪ್ಪಾಗುತ್ತೆ ಅನ್ನೋ ಅಳುಕು ನನ್ನ ಕಾಡ್ತಾ ಇತ್ತು. ಹೆಂಡತಿಯಾಗಿ ನನ್ನ ಮನಸ್ಸು ನಿಮ್ಮ ಬಗ್ಗೆ ಬೇರೆನೇ ಯೋಚನೆ ಮಾಡುತ್ತೆ ಯಜಮಾನ್ರೆ. ಅಂದರೆ? ಇಷ್ಟು ದಿವಸ ಆ ಕಂಪ್ನಿಗೆ ಯಜಮಾನನಾಗಿ ಹೋಗ್ತಾ ಇದ್ರಿ, ಆದರೆ ಇವತ್ತು ಡ್ರೈವರ್ ಆಗಿ ಬಂದಿದ್ದೀನಿ ಅಂತ ಫೀಲಿಂಗು. ಪಾರು, ನಿಂದೊಳ್ಳೆ ಕತೆ ಆಯ್ತಲ್ಲ. ಡ್ರೈವರ್ ಕೆಲಸ ಅಂದರೆ ಏನು ಕಮ್ಮಿನಾ? ನಿನ್ನ ಫೇವ್ರೆಟ್ ಕರ್ನಾಟಕದ ಅಭಿಮಾನಿಗಳ ಆಟೋ ರಾಜ
ನಮ್ಮ ಶಂಕರಣ್ಣವ್ರ ಅಭಿಮಾನಿಯಾಗಿ ನೀನು ಈ ರೀತಿ ಮಾತಾಡೋದು ಸರಿನಾ? ಯಜಮಾನ್ರೆ, ನೀವು ಬರೀ ನನ್ನ ಗಂಡ ಮಾತ್ರ ಅಲ್ಲ, ಅರಸನ್ ಕೋಟೆ ಅಖಿಲಾಂಡೇಶ್ವರಿ ಅವ್ರ ಮಗ ಕೂಡ ತಾನೆ. ಆದ್ರೇನಂತೆ ಪಾರು, ನಾನು ಓದು ನಮ್ಮ ಕಂಪ್ನಿಗೆ ಅನುಕೂಲ ಆಗ್ತಿದ್ರಿಂದ ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ್ಲೂ ನನ್ನ ಕಾರ್ನ ನಾನೇ ಡ್ರೈವ್ ಮಾಡ್ತಾ ಇದ್ದಿದ್ದು. ಈಗಲೂ ಅದನ್ನೇ ಮಾಡ್ತಾ ಇರೋದು, ಜಸ್ಟ್ ಯೂನಿಫಾರ್ಮ್ ಹಾಕಿದ್ದೀನಿ ಅಷ್ಟೇ. ನಾನು ಡ್ರೈವರಾಗಿ ಹೋಗ್ತೀನಿ ಅಂತ ಸಾರ್ಥಿಗೆ ಹೇಳೋಕ್ಕಿಂತ ಮುಂಚೆನೇ ನಾನು ನೀನು ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಆದರೂ ಯಾಕೆ ಅಮ್ಮವ್ರ ಮನ್ಸು ಉಲ್ಟಾ ಹೊಡಿತಾ ಇದೆ? ಮನ್ಸು ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ಪಾರು, ಈ ಡ್ರೈವರ್ ಯೂನಿಫಾರ್ಮ್ ಹಾಕಿದ್ದಕ್ಕೆ ನನಗೆ ಯಾವ ಅವಮಾನನೂ ಇಲ್ಲ. ಆ್ಯಕ್ಚುಲಿ ಇದು ನನ್ನ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡಿದೆ. ಅಮ್ಮನ ಮುಖನ ಇವತ್ತು ಸಂಜೆವರೆಗೂ ನೋಡುವಂಥ ಅದೃಷ್ಟ ಕೊಟ್ಟಿದೆ. ಪಾರು, ನಾನಂತೂ ಆರಾಮಾಗಿದ್ದೀನಿ, ನೀನೇನು ಟೆನ್ಷನ್ ಮಾಡ್ಕೊಬೇಡ. ಈಗ ನನಗೆ ನಿಜವಾಗ್ಲೂ ಸಮಾಧಾನ ಆಯಿತು ಯಜಮಾನ್ರೆ. ಸರಿ, ಊಟ ಮಾಡ್ತೀಯಾ? ಈಗ ಮಾಡ್ತೀನಿ. ಮೊದಲು ಮಾಡು. ಹಾಂ, ನಿಮಗೂ ಊಟದ ಡಬ್ಬಿ ಕಳಿಸಿರೋದು ನೆನಪಿದೆ ತಾನೆ? ನೀವು ಮರೀದೆ ಊಟ ಮಾಡಿ. ಹಾಂ, ಮಾಡ್ತೀನಿ. ಆದರೆ ಒಂದು ಕಂಡೀಷನ್. ಏನು? ಒಂದು ಮುತ್ತು ಕೊಟ್ಟರೆ ಮಾತ್ರ ಊಟ. ಮುತ್ತು ಕೊಡ್ಲಿಲ್ಲ ಅಂದರೆ ಉಪವಾಸ ಇರ್ತೀನಿ ದಿನ ಪೂರ್ತಿ. ಆಮೇಲೆ ಮನೆಗೆ ಬಂದಲ್ಲೂ ಊಟ ಮಾಡಲ್ಲ. ಪಾರು, ಇನ್ನೊಂದು ಸಿಗ್ಬೋದಾ? ಒಂದು ಹೊತ್ತಿನ ಊಟಕ್ಕೆ ಇಷ್ಟೇ ಸಿಗೋದು. ಹಾಗಾದರೆ ರಾತ್ರಿ ಊಟಕ್ಕೆ ಮತ್ತೆ ಸಿಗುತ್ತೆ ಏನು? ಯೋಚನೆ ಮಾಡ್ತೀನಿ, ನೀವು ಬೇಗ ಬನ್ನಿ. ಯಾಕೋ? ನಿಮ್ಮ ಮಗು ನಿಮ್ಮನ್ನ ತುಂಬ ನೆನಪು ಮಾಡ್ಕೋತಿದೆ. ಮತ್ತೆ ಅಮ್ಮ? ಅವಳು ನಿಮ್ಮನ್ನ ನೆನಪು ಮಾಡ್ಕೊಳ್ದೇ ಇರೋ ಕ್ಷಣನೇ ಇಲ್ವಲ್ಲ. ನೀನು ಈ ರೀತಿ ಮಾತಾಡ್ತಾ ಇದ್ರೆ ನನಗೆ ಈಗಲೇ ಹಾರ್ಕೊಂಡು ಅಲ್ಲಿಗೆ ಬಂದ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ಹಾಗೇನಾದರೂ ಮಾಡ್ಬಿಟ್ಟಿರಾ? ಕೆಲಸ ಮುಗಿದ್ಮೇಲೆ ಬೇಗ ಬನ್ನಿ. ಸರಿ ಪಾರು, ಮನೆಯಿಂದ ಅಪ್ಪ ಅಮ್ಮಂಗೆ ಊಟ ಬಂತು ಅಂತ ಅನ್ಸುತ್ತೆ, ನಾನು ಅವ್ರಿಗೆ ಕೊಡಬೇಕು. ನಾನು ಆಮೇಲೆ ಫೋನ್ ಮಾಡ್ತೀನಿ, ಆಯಿತಾ? ಇಷ್ಟು ದಿನ ಪಾರ್ವತಿಗೆ ಆರೈಕೆ ಮಾಡೋ ಪ್ರಾಜೆಕ್ಟ್ ಸಿಕ್ಕಿತ್ತು, ಈಗ ಅಮ್ಮ ಮಗ ಇಬ್ಬರನ್ನ ಒಂದು ಮಾಡೋ ಪ್ರಾಜೆಕ್ಟ್ ಸಿಕ್ಕಿದೆ. ಇದರಲ್ಲಿ ನಾನು ಹೇಗಾದರೂ ಮಾಡಿ ಸಕ್ಸಸ್ ಆಗಬೇಕು. ಏನು ಮಾಡೋದು? ಹಾಂ, ಹೇಗಾದರೂ ಮಾಡಿ ಅಮ್ಮ ಮಗ ಇಬ್ಬರು ಎದುರು ಬದುರು ಕೂತ್ಕೊಂಡು ಊಟ ಮಾಡಬೇಕು. ಹಾಗೆ ಮಾಡಬೇಕು. ರಘು, ವಿ ಹ್ಯಾವ್ ಬ್ಯಾಕ್ ದ ಬಿಗ್ ಕಾಂಟ್ರಾಕ್ಟ್. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಕಾಂಟ್ರಾಕ್ಟ್ ನಮ್ಮ ಹತ್ರ ಬರುತ್ತೆ ಅಂತ. ಮಾರ್ಕೆಟ್ನಲ್ಲಿ ಶೇರ್ ವ್ಯಾಲ್ಯೂ ಕಡಿಮೆ ಆಗಿದೆ ಅಂತ ಗೊತ್ತಾದಾಗ ಎಲ್ಲಿ ನಮಗೆ ಬರೋ ಕಾಂಟ್ರಾಕ್ಟ್ಗಳಿಗೂ ಕೂಡ ಕೊರತೆ ಉಂಟಾಗುತ್ತೋ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರ್ ಗುಡ್ ವಿಲ್ ಹ್ಯಾಸ್ ಸೇವ್ಡ್ ಅಸ್. ಕಂಗ್ರಾಟ್ಸ್ ಅಖಿಲ. ಈ ವಯಸ್ಸಲ್ಲೂ ನಿನ್ನ ಉತ್ಸಾಹ, ವ್ಯಾವಹಾರಿಕ ಚಾತುರ್ಯ ಮೆಚ್ಚಲೇಬೇಕಾದ್ದು. ಸೋ ಗುಡ್, ಸೋ ನೈಸ್. ಲಂಚ್ ಟೈಮ್ ಆಯ್ತಲ್ಲ, ಮನೆಯಿಂದ ಇನ್ನೂ ಊಟ ಬಂದಿಲ್ವಾ? ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಅರಸನಕೋಟೆಯಿಂದ ಊಟ ಬಂದಿದೆ. ಆದಿತ್ಯ, ನೀನು ನಮ್ಮ ಜೊತೆಲಿ ಊಟ ಮಾಡ್ಬೋದಲ್ಲ? ಡ್ರೈವರ್ ಹೇಗೆ ಯಜಮಾನ್ರ ಜೊತೆ ಕೂತ್ಕೊಂಡು ಊಟ ಮಾಡೋದಂತ ಮಾತ್ರ ಹೇಳಕ್ಕೆ ಹೋಗಬೇಡ. ಯಾಕಂದರೆ ನೀನು ಒಂದು ಕಾಲದಲ್ಲಿ ಈ ಕಂಪನಿಗೆ CEO ಆಗಿದ್ದವನು. ನೀನು ಯಾವತ್ತೂ ಕೆಲಸಗಾರರು ಯಜಮಾನರು ಅಂತ ಭೇದ ತೋರಿಸಿಲ್ವಲ್ಲ. ಮಗನಿಗೆ ಭೇದ ಮಾಡೋದು ಕಲಿಸ್ಲಿಲ್ಲ ಅಂದಮೇಲೆ ಅಪ್ಪ ಅಮ್ಮ ಮಾಡ್ತೀವಾ? ಅದು ಹೆತ್ತ ಮಗನಿಗೆ. ಬಾ. ಪರವಾಗಿಲ್ಲ ಸರ್,
ನನ್ನ ಮನೆಯಿಂದ ಊಟ ತೊಗೊಂಬಂದಿದ್ದೀನಿ. ರಘು, ನಾವು ಊಟ ಮಾಡೋಣವಾ? ಹಾಂ. ಸರ್, ನೀವು ಬೇರೆಯವ್ರಿಗೆ ಏನೇ ಆಗಿದ್ದರೂ ನಮ್ಮ ಇಡೀ ಸ್ಟಾಫ್ಗೆ ನೀವು ಬಾಸು ಸರ್. ಆದರೆ ಪರವಾಗಿಲ್ಲ, ಅದೇನು ಅಂತ ಹೇಳಿ. ಸರ್, ನೀವು ಸಿ ಒ ಆಗಿದ್ದಾಗ ಯಾರೋ ಒಬ್ಬ ಡ್ರೈವರು ಮಧ್ಯಾಹ್ನ ಊಟ ಇಲ್ಲದೆ ಹತ್ಕೊಂಡಿದ್ದ, 45 ರೂಪಾಯಿ ಖರ್ಚಾಗುತ್ತೆ ಹೋಟ್ಲಲ್ಲಿ ಅಂತ. ಆವಾಗ ನೀವೊಂದು ಪಾಲಿಸಿ ತಂದ್ರಿ, ಎಲ್ಲ ಡ್ರೈವರ್ಗೂ 200 ರೂಪಾಯಿ ಊಟಕ್ಕೆ ಕೊಡಬೇಕು ಅಂತ. ಆದರೆ ನೀವೇ ಈಗ ಅಖಿಲಾಂಡೇಶ್ವರಿ ಮೇಡಮ್ಗೆ ಡ್ರೈವರ್ ಆಗಿದ್ದೀರಲ್ಲ ಸರ್. ನಮ್ಮ ಕಂಪ್ನಿಯಿಂದ ಊಟದ ಕಡೆಗೆ ದುಡ್ಡು ಸರ್.